ಆರ್ಪಿಎಲ್ನಲ್ಲಿ ವಿಷಾನಿಲ ಸೋರಿಕೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ತೈಲ ಘಟಕ ಇಲ್ಲಿ ವಿಷಾನಿಲ ಸೋರಿಕೆಯಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಎಂಆರ್ಪಿಎಲ್ ತೈಲ ಘಟಕದಲ್ಲಿ ದೀಪ್ ಚಂದ್ರ ಭಾರತೀಯ ಹಾಗೆ ಬಿಜಿಲ್ ಪ್ರಸಾದ್ ಸಾವನ್ನಪ್ಪಿರೋರು. ಎಂಆರ್ಪಿಎಲ್ನ ಆಯಿಲ್ ಮೂವ್ಮೆಂಟ್ನಲ್ಲಿ ಆ ಒಂದು ವಿಭಾಗದಲ್ಲಿ ಈ ಘಟನೆ ಆಗಿದೆ. ದೋಷ ಕಂಡು ಬಂದಂತಹ ಹಿನ್ನೆಲೆ ಪರಿಶೀಲನೆ ಮಾಡಲಾಗ್ತಾ ಇತ್ತು. ಟ್ಯಾಂಕ್ ಮೇಲ್ಛಾವಣಿಗೆ ಹೋದ ಬೆನ್ನಲ್ಲೇ ಇಬ್ಬರು ಕೂಡ ಅಸ್ವಸ್ಥರಾಗಿದ್ದಾರೆ. ಟ್ಯಾಂಕ್ನ ಮೇಲ್ಛಾವಣಿಗೆ ಹೋದ್ರು ಇವರು ಚೆಕ್ ಮಾಡೋಕೆ. ಆಗ ಇಬ್ಬರೂ ಕೂಡ ಅಸ್ವಸ್ಥರಾಗಿದ್ದಾರೆ. ಪರಿಶೀಲನೆಗೆ ತೆರಳಿದ್ದ ವೇಳೆ ಇಬ್ಬರೂ ಕೂಡ ಅಸ್ವಸ್ಥಗೊಂಡು ನಂತರ ಸಾವನ್ನಪ್ಪಿದ್ದಾರೆ. ಎಂಆರ್ಪಿಎಲ್ನಲ್ಲಿ ವಿಷಾನಿಲ ಸೋರಿಕೆಯಾಗಿ ಇಬ್ಬರು ಸಾವನ್ನಪ್ಪಿರೋದು. ಇಲ್ಲಿ ಒಂದಷ್ಟು ಸಮಸ್ಯೆ ಇತ್ತು, ಪ್ರಾಬ್ಲಮ್ ಇತ್ತು ಅಂತ ಅಲ್ಲಿ ಚೆಕ್ ಮಾಡೋಕೆ ಹೋದ್ರು. ದೀಪ್ ಚಂದ್ರ ಭಾರತೀಯ ಹಾಗೆ ಬಿಜಿಲ್ ಪ್ರಸಾದ್ ಇಬ್ಬರು ಕೂಡ ಎಂಆರ್ಪಿಎಲ್ನಲ್ಲಿ ಕೆಲಸ ಮಾಡ್ತಿದ್ದಂಥವ್ರು. ಈ ಆಯಿಲ್ ಮೂವ್ಮೆಂಟ್ ಆಗುವಂಥ ವಿಭಾಗ ಏನಿದೆ, ಸೊ ಅಲ್ಲಿ ಏನೋ ತೊಂದರೆ ಆಗಿದೆ ತಾಂತ್ರಿಕವಾಗಿ ಅಂತ ಅದನ್ನು ಚೆಕ್ ಮಾಡೋಕ್ಕೆ ಇಬ್ಬರು ಕೂಡ ಹತ್ತಾರೆ. ಸೊ ಆಗ ಸಮಸ್ಯೆ ಕಂಡು ಬಂದಿದೆ. ಮ್ಯಾಂಗ್ಳೂರ್ ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಎಂಆರ್ಪಿಎಲ್ ಇಲ್ಲಿ ದೋಷ ಕಂಡು ಬಂದಿರೋದು. ದೋಷ ಕಂಡು ಬಂದ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಟ್ಯಾಂಕ್ ಮೇಲ್ಛಾವಣಿಗೆ ಇಬ್ಬರು ಕೂಡ ಹೋಗ್ತಾರೆ. ಅದಾದ ನಂತರ ಅಲ್ಲಿ ವಿಷಾನಿಲ ಸೋರಿಕೆ ಆಗಿರುವಂಥ ಶಂಕೆ ಇದೆ. ಸೊ ಕೂಡಲೇ ಅವ್ರನ್ನ ಟ್ರೀಟ್ಮೆಂಟ್ಗೆ ಅಂತ ಕರೆತರುವಂಥ ಪ್ರಯತ್ನ ಆಯಿತು. ಆದರೆ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪೃಥ್ವಿರಾಜ್, ಏನಿದು ಎಂಆರ್ಪಿಎಲ್ನಲ್ಲಿ ಆಗಿರುವಂಥ ಏನು ಸಮಸ್ಯೆ ಕಂಡು ಬಂತು ಆರಂಭದಲ್ಲಿ, ನಂತರ ಹೇಗೆ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ, ಏನಾಯಿತು ಅಂತ? ಖಂಡಿತ ಅವಿನಾಶ್, ಏನು ಎಂಆರ್ಪಿಎಲ್ ನಲ್ಲಿ ಈಗ ವಿಷ ಅನಿಲ ಸೋರಿಕೆಯಿಂದ ಇಬ್ರು ಸಾವನ್ನಪ್ಪಿರುವಂತದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ಏನು ಅಲ್ಲಿನ ಸಿಬ್ಬಂದಿ ಆದಂತಹ ದೀಪ್ ಚಂದ್ರ ಭಾರತೀಯ ಮತ್ತೆ ಬಿಜಿಲ್ ಪ್ರಸಾದ್ ಇಬ್ರು ಸಾವನ್ನಪ್ಪಿರುವಂತದ್ದು. ಒಬ್ರು ಕೇರಳ ಮೂಲದಂತವ್ರು, ಒಬ್ರು ಕರ್ನಾಟಕ ಮೂಲದಂತವ್ರೆ ಆಗಿದ್ದಾರೆ. ಮತ್ತೆ ಇನ್ನೋರ್ವ ವ್ಯಕ್ತಿ ಅಂದ್ರೆ ಇವರಿಬ್ಬರನ್ನ ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಅವ್ರನ್ನ ಸೇವ್ ಮಾಡ್ಲಿಕ್ಕೆ ಅಂತ ಹೇಳಿ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಇನ್ನೋರ್ವ ವ್ಯಕ್ತಿಗೆ ಅಂದ್ರೆ ಅದು ಜಾಸ್ತಿ ಉಸಿರಾಟ ಅದು ತಗೊಂಡಿದ್ದರಿಂದ ಗಂಭೀರವಾಗಿ ಗಾಯ ಆಗಿರುವಂತದ್ದು. ಅವರಿಗೆ ಸದ್ಯಕ್ಕೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುವಂತದ್ದು. ಅಂದ್ರೆ ಸದ್ಯಕ್ಕೆ ಇಲ್ಲಿ ಏನು ಎಂಆರ್ಪಿಎಲ್ ನ OMS ಅಂದ್ರೆ ಆಯಿಲ್ ಮೂವ್ಮೆಂಟ್ ಸರ್ವಿಸ್ ವಿಭಾಗದ ಟ್ಯಾಂಕ್ CB 7029 ಏನಿದೆ, ಸೊ ಅಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸೊ ಆ ಟ್ಯಾಂಕ್ ನ ಮೇಲ್ಛಾವಣಿ ಬಳಿ ಹೋದಂತ ಬೆನ್ನಲ್ಲೇ ಅಂದ್ರೆ ಆ ಏನು ಮೇಲ್ಛಾವಣಿ ಇರುತ್ತೆ, ಸೊ ಆ ಮೇಲ್ಛಾವಣಿಗೆ ಅದನ್ನ ಏನೋ ಟೆಕ್ನಿಕಲ್ ಇಶ್ಯೂಸ್ ಬಂತು ಅಂತ ಹೇಳಿ ಮೇಲ್ಛಾವಣಿಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಅಸ್ವಸ್ಥರಾಗ್ತಾರೆ. ಅಸ್ವಸ್ಥರಾದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಅವ್ರನ್ನ ಮಂಗಳೂರು ಒಂದು ಖಾಸಗಿ ಆಸ್ಪತ್ರೆಗೆ ರವಾನಿಸ್ತಾರೆ. ಆ ರವಾನೆ ಮಾಡುವಂತ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿರುವಂತದ್ದು. ಸದ್ಯಕ್ಕೆ ಏನು ವಿನಾಯಕ್ ಮಾಯಗೇರಿ ಎಂಬುವರಿಗೆ ಈಗ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅವರು ಈಗ ಗಂಭೀರ ಸ್ಥಿತಿಯಲ್ಲಿ ಇರುವಂತದ್ದು. ಸದ್ಯಕ್ಕೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುವಂತದ್ದು. ಮತ್ತೆ ಏನು ಎಂಆರ್ಪಿಎಲ್ ಏನು ಘಟಕ ಈ ಒಂದು ಇನ್ಸಿಡೆಂಟ್ ನಡೆದಿತ್ತು, ಸೊ ಇಲ್ಲಿ ಏನು ಈ ಇನ್ಸಿಡೆಂಟ್ ನಡೆದ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖೆ ಕೂಡ ಈಗ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿದೆ. ಸದ್ಯಕ್ಕೆ ಸುರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲ ಘಟನೆ ನಡೆದಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪೃಥ್ವಿರಾಜ್.